ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇತ್ತೀಚೆಗೆ ಕೆಲವು ದಕ್ಷಿಣ ಕರ್ನಾಟಕದ ಕಂಟೆಂಟ್ ಕ್ರಿಯೇಟರ್ಸ್ಗೆ ಉತ್ತರ ಕರ್ನಾಟಕದ ಮೇಲೆ ಪ್ರೀತಿಯ ಅಭಿಮಾನ ಉಕ್ಕಿ ಹರಿಯಾಕತೈತಿ. ಇವರ ಲೈಕ್ಸ್ ಫಾಲೋವರ್ಸ್ ಸಂಬಂಧ ನಂಗೆ ಉತ್ತರ ಕರ್ನಾಟಕದ ಮೇಲೆ ಅಷ್ಟು ಅಭಿಮಾನ ಐತಿ, ಇಷ್ಟು ಪ್ರೀತಿ ಐತಿ ಅಂತೆಲ್ಲ ಬಕೆಟ್ ಹಿಡಿಯಾಕತ್ತಾರ. ಇನ್ನು ಕೆಲವರು ಉತ್ತರ ಕರ್ನಾಟಕವನ್ನ ಜಸ್ಟ್ ಅವರ ವಿಡಿಯೋಸ್ನ್ಯಾಗ ಬೈಗುಳಕ್ಕಂತನ ಸೀಮಿತ ಮಾಡ್ಕೊಂಬಿಟ್ರ. ಇನ್ನು ನಮ್ ಜನ ಕೇಳ್ಬೇಕು, ಅವ್ರು ಜಸ್ಟ್ ಉತ್ತರ ಕರ್ನಾಟಕ ಅಂದ್ರೆ ಸಾಕು, ಅವ್ರು ಏನಕ್ಕ ಉತ್ತರ ಕರ್ನಾಟಕವನ್ನು ಯೂಸ್ ಮಾಡ್ಕೋತಾ ಇದಾರ, ಏನಕ್ಕ ಆ ತರ ಪದಗಳನ್ನ ಬಳಸ್ಕೋತಾ ಇದಾರ ಅಂತ ಹಿಂದ ಮುಂದೆ ಏನು ಯೋಚನೆ ಮಾಡಲ್ಲ. ಅವ್ರ ಕಾಮೆಂಟ್ ಫುಲ್ ಜೈ ಜೈ ಅಂತ ಅವರಿಗೆ ಜೈಕಾರ ಹಾಕಿ ಸುಮ್ಮನೆ ಸಪೋರ್ಟ್ ಮಾಡ್ಬಿಡೋದು. ಇವರಿಗೆ ಉತ್ತರ ಕರ್ನಾಟಕದ ಮೇಲೆ ಇಷ್ಟೊಂದು ಪ್ರೀತಿ ಅಭಿಮಾನ ಇದ್ರೆ ಇಲ್ಲಿ ಎಷ್ಟೊಂದು ಸಮಸ್ಯೆ ಅದಾವು. ಯಾಕೆ ಯಾವ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಕೂಡ ಧ್ವನಿ ಎತ್ತಾ ಇಲ್ಲ? ಅದು ಬಿಡ್ರಿ, ಮೊನ್ನೆಯಿಂದಾನು ಬೆಳಗಾವಿ ಬಾಗಲಕೋಟೆ ಒಳಗ ಕಬ್ಬಿನ ರೇಟ್ ಜಾಸ್ತಿ ಏರಿಸಬೇಕು ಅಂತ ನಮ್ಮ ರೈತರು ಸ್ಟ್ರೈಕ್ ಮಾಡಾಕತ್ತಾರ. ಇದ್ರ ಬಗ್ಗೆ ಯಾವ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಧ್ವನಿ ಎತ್ತಿದ? ಯಾಕೆ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ಲೈಕ್ಸ್ ವ್ಯೂಸ್ ಬರಲ್ಲ ಅಂತಾನ? ಈಗಲಾದ್ರೂ ನಮ್ ಜನ ತಿಳ್ಕೊರಿ, ಇವರಿಗೆ ಉತ್ತರ ಕರ್ನಾಟಕ ಅಂದ್ರೆ ಬರೀ ಕಂಟೆಂಟ್ ಅಷ್ಟ ಕಾಳಜಿ ಅಲ್ಲ. ಇನ್ ಕೆಲವ್ರು ಕೇಳ್ಬೋದು, ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಯಾಕೆ ಸಾಯ್ತಿದೆ ಎರಡೂ ಒಂದಂತ. ಅವ್ರಿಗೆಲ್ಲ ಹೇಳೋದಿಷ್ಟ, ಇಲ್ಲಿರೋರಿಗೆ ಗೊತ್ತು ಇಲ್ಲಿನ ಸಮಸ್ಯೆ ಏನು ಅಂತ. ಹಂಗ ಇನ್ನೊಂದು ಮಾತು, ಉತ್ತರ ಕರ್ನಾಟಕ ಅನ್ನೋದು ನಮ್ಮವ್ ಇದ್ದಂಗ, ಆದ್ರೆ ಪೂರ ಕರ್ನಾಟಕ ಅನ್ನೋದು ನಮ್ಮಪ್ಪ ಇದ್ದಂಗ. ಸೊ ಅವನ ಮೇಲೆ ಪ್ರೀತಿ ಜಾಸ್ತಿ ಇದ್ರೆ ಅಪ್ಪನ ಮೇಲೆ ಗೌರವ ಜಾಸ್ತಿ ಇರ್ತೈತಿ.